ನಮಸ್ಕಾರ ರೀಪ ಎಲ್ಲರಿಗೂ. ಕಡಕ ಜವಾರಿ ಕಾಕ ಎಲ್ಲಿ ಬಂದಾನ ನೋಡ್ರಿ, ವಿಧಾನಸೌಧದ ಗಾರ್ಡನ್ದಾಗ. ಈಚೆ ಕಡೆ ನೋಡಿದ್ರೆ ಕೆಂಗಲ್ ಹನುಮಂತಯ್ಯ ಅವ್ರು ಅದಾರ, ಈ ಕಡೆ ನಿಜಲಿಂಗಪ್ಪ ಅವ್ರ ಪುತ್ಳಿ ಐತೆ ನೋಡ್ರಿ. ಇವರೆಲ್ಲ ಮಹಾನ್ ಪಿತಾಗೊಡ್ರಿ. ಇವರೆಲ್ಲ ಶ್ರಮ ಮಾಡಿ ಇವತ್ತು ಸರ್ಕಾರದ ಕೆಲಸ ದೇವರ ಕೆಲಸ ಅಂಥೇಳಿ ಬರ್ದಾರ ನೋಡ್ರಿ ಮ್ಯಾಗ ಎರಡು ಚಂದ. ಇದರ ಸಲುವಾಗಿ ಇವತ್ತು ಈ ವಿಧಾನಸೌಧದಾಗ ಅಧಿವೇಶನದ ಎಲ್ಲ ಸುದ್ದಿ ಹೇಳಿದ್ದು ನಾನು ನಿಮಗೆ. ಅಧಿವೇಶನ ಮುಗಿದ ತಕ್ಷಣ ಮತ್ತು 15 ದಿವಸ ನಂತರ ಮತ್ತೆ ಬಂದ ತಕ್ಷಣ ಎಲ್ಲ ಕಡೆ ಅಡ್ಡಾಡಿ ನೋಡಿದಾಗ ಶಾಸಕರು ಭಾಳ ಚುರುಕಾಗಿ ಕೆಲಸ ಮಾಡಕತ್ತಾರ. ಅದರಾಗ ಒಬ್ಬ ಅಪರೂಪ ಶಾಸಕ ಸಿಕ್ಕರು ನಮಗೆ, ಸೌಂದತ್ಯ ಶಾಸಕರು ರೀ. ವಿಶ್ವಾಸ ವೈದ್ಯ, ವಿಶ್ವಾಸದಂಗೆ ವಿಶ್ವಾಸ ಜನರಿಗೆ ಕೊಟ್ಟು ಆರಿಸಿ ಬಂದಾರ. ಅದೇ ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾನಂತಾರೆ ರೀ. ಅದನ್ನು ನೋಡ್ರಿ ತೋರ್ಸಾಕತ್ತಾನೆ ನೋಡ್ರಿ. ಈಗ ಕೆಂಗಲ್ ಹನುಮಂತಯ್ಯ ಅವ್ರದ್ದು ಇಲ್ಲಿ ಪುತ್ಳಿ ಐತಿ, ಇಲ್ಲಿ ಕೆಂಗಲ್ ಹನುಮಂತಯ್ಯ, ಇಲ್ಲಿ ನಿಜಲಿಂಗಪ್ಪ ಅವರು. ಇವರು ಏನು ಸಾಧನೆ ಮಾಡಿದಾರೆ ರೀ, ಎಂತೆಂಥ ಕಲಾಕೃತಿಗಳಿಂದ ಇದನ್ನು ಸುಂದರಗೊಳಿಸಿದಂಥ ಈ ಕಟ್ಟಡ ಇವತ್ತು ಎಷ್ಟು ಚಂದ ಕಾಣ್ತೈತಿ ನೋಡ್ರಿ. ಜವಾರಿ ಕಾಕ ಏನೇನು ಸುದ್ದಿ ತರ್ತಾನಪ್ಪ ಅಂತಿರ್ಬೇಕು ನೀವು. ಆ ಸುದ್ದಿಗಳು ಹಂಗೆ ಇರ್ತಾವ್ರಿ. ಆ ಸುದ್ದಿಗಳು ಎದಕ್ಕೆ ಹೇಳಕ್ಕೆ ಬರ್ತಾನೆ, ನಾ ಹಲವಾರು ಬಾರಿ ಹೇಳ್ಕೊತ ಬನ್ನಿ. ಬಡವ್ರ ಕೆಲಸ ಮಾಡಿರಿ, ಎಲ್ಲ ಶಾಸಕರ ಮಂತ್ರಿಗಳಿಗೂ ಹೇಳೇನಿ. ಜನ ಯಾರು ಬರ್ತಾರ ನಿಮಗೆ ಭಾಳ ಪ್ರೀತಿಯಿಂದ ಕರೆದು ಅವ್ರಿಗೆ ಮಾತಾಡ್ಸ್ರಿ, ಅವ್ರು ಕೆಲಸ ಮಾಡಿ ಕಳಿಸ್ರಿ. ಆಗತೈತಿ ನೋಡ್ತಾನೆ ಮಾಡ್ತಾನೆ ಅನ್ನಕ್ಕೆ ಹೋಗ್ಬೇಡ್ರಿ. ಪಾಪ ದೂರಿಂದ ಬಂದಿರ್ತಾರೆ, 1000 ಕಿಲೋಮೀಟ್ರ, 800 ಕಿಲೋಮೀಟ್ರ, 600 ಕಿಲೋಮೀಟ್ರ, ಎಲ್ಲಿ ಗುಲ್ಬರ್ಗ, ಎಲ್ಲಿ ಬಿಜಾಪುರ, ಎಲ್ಲಿ ಯಾದಗಿರಿ, ಎಲ್ಲಿ ಕೊಪ್ಪಳ, ಎಲ್ಲಿ ಕುಷ್ಟಗಿ, ಎಲ್ಲಿ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಎಲ್ಲ ಜನ ಇಲ್ಲೇ ಬಂದು ಅವಲಂಬಿತ ಆಗ್ತಾರೆ. ಪಾಪ ಅವರು ಸಣ್ಣ ಪುಟ್ಟ ಕೆಲಸಗಳು ಇರ್ತಾವೆ, ಆ ಕೆಲಸ ಮಾಡಿ ನೀವು ಕೊಟ್ರಂದ್ರೆ ಎಷ್ಟು ಖುಷಿಯಾಗಿ ಹೋಗ್ತಾರೆ ರೀ. ನೋಡಿರಿ, ಇಲ್ಲಿ ಮುಖ್ಯ ಕಾರ್ಯದರ್ಶಿ ಅದಾರ ಜಯರಾಮ್ ಸಾಹೇಬರು, ಸಿದ್ದರಾಮಯ್ಯ ಅವರ ಕಾರ್ಯದರ್ಶಿ ಜಯರಾಮ್ ಅವರು. ಹೋದ ತಕ್ಷಣ ಅವ್ರ ಚೇಂಬರ್ದಾಗ ಎಲ್ಲರೂ ಖುಷಿ. ಹೋದ ತಕ್ಷಣ ಎಲ್ಲರೂ ಕೆಲಸ ಮಾಡ್ತಾರೆ ನಗನಗ್ತಾ. ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ಯಾರ, ಹಿರಿಯ ಅಧಿಕಾರಿ ಅದಾರ ಅವ್ರು. ಆ ಕಡೆ ಹೋಗ್ರಿ ಮತ್ತು ಅತೀಕ್ ಸಾಹೇಬ್ರು ಅದಾರ. ಅತೀಕ್ ಸಾಹೇಬ್ರಂತೂ ಕರ್ನಾಟಕ ರಾಜ್ಯಕ್ಕೆ ಗೊತ್ತು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸೆಕ್ರೆಟರಿ ಇದ್ದರು, ಒಳ್ಳೆ ಕೆಲಸ ಮಾಡಿದವರು. ಅದ್ರ ಜೊತೆಗೆ ಡಾಕ್ಟರ್ ಏಕರೂಪಕ್ಕೆ ಅವರು ಅದಾರ ರೀ ಮೇಡಮ್. ಬೆಳಗಾವಿ ಜಿಲ್ಲಾಕ್ಕೆ ಮುಖ್ಯ ಕಾರ್ಯದರ್ಶಿ ಇದ್ದರು ನೋಡ್ರಿ, ಅವರು ಸಹಿತ ಇಲ್ಲೇ ಅದಾರ ರೀ. ನಸೀರ್ ಅಹಮದ್ ಅದಾರ. ಇವರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳು ಒಳ್ಳೊಳ್ಳೆ ಕೆಲಸ ಮಾಡಕತ್ತಾರ. ಸಾರ್ವಜನಿಕರ ಕೆಲಸ ನಿಂದಿರಬಾರ್ದು. ಮಂತ್ರಿ ಶಾಸಕರು ಸಹಿತ ಒಂದು ಸುತ್ತೋಲೆ ಹೊಡ್ಸ್ಯಾರಂತ, ಜನ ಭಾಳ ದೂರಿಂದ ಬಂದಿರ್ತಾರೋ ಅವ್ರ ಕೆಲಸಗಳು ಮಾಡಿಕೊಡ್ರಿ ಅಂತೇಳಿ. ಅದ್ರಾಗ ಮೊದಲನೇದಾಗಿ ಭಾಳ ಒಳ್ಳೆಯ ಅಧಿಕಾರಿ ಅಂತ, ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದಂಥ ಇದೇ ಜಯರಾಮ ಸಾಹೇಬರು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಕ್ಕದಲ್ಲೇ ಇರುವಂಥ ಕಾರ್ಯದರ್ಶಿ ಹುದ್ದೆ ಅಲಂಕಾರ ಮಾಡ್ಯಾರ. ಎಷ್ಟು ಚಂದ ಜನ ಅಲ್ಲಿ ಹೋಗ್ತಾರ. ಅವರು ಇರಲಿಲ್ಲ ಅಂದ್ರೆ ಬನ, ಅವರು ಇದ್ರಂದ್ರೆ ಖುಷಿ. ನೋಡ್ರಿ ಅಲ್ಲಿ ಅವ್ರ ಸಿಬ್ಬಂದಿನೂ ನೋಡ್ರಿ, ಅವರ ಆಪ್ತ ಕಾರ್ಯದರ್ಶಿ ಮೇಡಮ್ ಅದಾರ, ಅವರು ಸಹಿತ ಜನರ ಅಹವಾಲು ತೊಗೋತಾರೆ. ಯಾವುದೇ ಕೆಲಸ ಇದ್ರೂ ನಿಂದ್ರಿಸಂಗಿಲ್ಲ, ತಕ್ಷಣ ಅದನ್ನು ಶಿಫಾರಸು ಮಾಡ್ತಾರೆ. ಇಂಥ ಅಧಿಕಾರಿಗಳು ಇದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೆಸರು ಒಳ್ಳೆಯದು ಬರ್ತೈತೆ ರೀ. ಇಂಥ ದಕ್ಷ ಅಧಿಕಾರಿಗಳು ಇರಬೇಕು. ಆ ದಕ್ಷ ಅಧಿಕಾರಿಗಳು ಜನರ ಅಹವಾಲು ತೊಗೊಂಡ್ರಂದ್ರೆ ಮಂತ್ರಿ ಮತ್ತು ಶಾಸಕರು ಯಾವುದೇ ಒತ್ತಡ ಮತ್ತು ಪ್ರಭಾವ ಮಾಡುವ ಅವಶ್ಯಕತೆ ಇಲ್ಲ. ನೇರವಾಗಿ ಅಧಿಕಾರಿಗಳು ಹತ್ತಿರ ಹೋದ್ರೂ ಕೆಲಸ ಆಗಬೇಕು. ಆದರೆ ಒಂದು ಮಾತು ಇಲ್ಲಿ ಭಾಳ ವಿಚಿತ್ರ ಒಂದು ಮಾತೈತಿ. ಕೆಲವು ಪೊಲೀಸ್ ಅಧಿಕಾರಿಗಳು ಅದಾರ ರೀ, ಪಾಪ ಪೊಲೀಸ್ ಪೇದೆಗಳು ಅದಾರ, ಅವ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅದಾರ. ಅವ್ರು ಎಷ್ಟು ಚಂದ ಬೆಳಗಿಂದ ಸ್ನೇಹಿತಗ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಗೆ ಗಂಡ ಇಲ್ಲಿ ವಿಧಾನಸೌಧ ಕೆಲಸ ಮಾಡ್ರೆ ಹೆಂಡತಿ ಗುಲ್ಬರ್ಗ ಬಿಜಾಪುರದಾಗ ಅದಾರ. ಸಂಸಾರ ಹೆಂಗೆ ಆಕೈತ್ರಿ? ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಗಂಡ ಹೆಂಡತಿ ಒಂದೇ ಕಡೆ ಕೂಡಿಸ್ರಲ್ಲ, ಅದೊಂದು ಕಾನೂನು ಐತಿ. ಗಂಡ ಹೆಂಡತಿ ಒಂದೇ ಕಡೆ ಕೆಲಸ ಮಾಡ್ಬೇಕು ಅನ್ನೋದು ಐತಿ. ಅದರ ಸಲುವಾಗಿ ಇದನ್ನು ಮಾಡಬೇಕು. ಯಾಕಂದರೆ ಸಿದ್ದರಾಮಯ್ಯ ಭಾಳ ಇದ್ರ ಬಗ್ಗೆ ಸೀರಿಯಸ್ ತೊಗೋಬೇಕು. ಪರಮೇಶ್ವರಪ್ಪ ಗೃಹ ಮಂತ್ರಿನೂ ತೊಗೋಬೇಕು. ಯಾಕಂದರೆ ಎಲ್ಲ ಅಧಿಕಾರಿಗಳು, ಎಲ್ಲ ಮಂತ್ರಿಗಳು ಎಲ್ಲರೂ ಅದರಿ. ಆದರೆ ಕಳೆದ ಸರ್ಕಾರದಲ್ಲಿ ಆದಂಥ ಗೊಂದಲಮಯ ವಾತಾವರಣ ಮಾಡುವಂಥ ಕೆಲವು ಅಧಿಕಾರಿಗಳು ಅದಾರ ರೀ. ಅವ್ರನ್ನ ಮೊದಲು ಇಲ್ಲಿಂದ ಹೊರಗೆ ಹಾಕಬೇಕಂತ ನಾನು ಸಿದ್ದರಾಮಯ್ಯ ಅವ್ರಿಗೆ ಸ್ವತಃ ಭೇಟಿಯಾಗಿ ಹೇಳೇನಿ. DK ಶಿವಕುಮಾರ್ಗೆ ಹೇಳೇನಿ. ಆ ಅಧಿಕಾರಿಗಳು ಬೇರೆ ಬಿಟ್ಟಾರ. ಕೆಳಮಟ್ಟದ ಅಧಿಕಾರಿಗಳು ಅದಾರ, ಅವ್ರು ಮಾತ್ರ ರಕ್ತ ಕುಡಿತಾರೆ. ಮತ್ತು ದೊಡ್ಡ ಅಧಿಕಾರಿಗಳು, ಒಳ್ಳೊಳ್ಳೆ ಅಧಿಕಾರಿಗಳು ಆದೇಶ ಮಾಡ್ತಾರೆ, ಕೆಳಗಿನ ಅಧಿಕಾರಿಗಳು ರಕ್ತ ಕುಡಿತಾರೆ. ಆ ಬಡವ್ರ ರಕ್ತ ಕುಡಿದ್ರೆ ನಿಮಗೆ ಒಳ್ಳೇದಾಗೋದಿಲ್ಲ ರೀ. ನೀವು ಆ ಬಡವ್ರ ರಕ್ತ ಕುಡ್ದಿದ್ದು ದೊಡ್ಡ ಎಲ್ಲ ದವಾಖಾನೆಗೆ ಹಾಕ್ತೀರಿ. ಹಾಳಾಗಿ ಹೋಗ್ತೈತಿ ನಿಮ್ಮ ಸಂಸಾರ. ನಿಮ್ಮಲ್ಲಿ ಮನಸ್ತಾಪ ಹುಟ್ಟಾಗ್ತಾವೆ, ನಿಮಗೆ ಮನಃಶಾಂತಿ ಸಿಗೋದಿಲ್ಲ. ನಾಲ್ಕು ನಿದ್ದೆ ಗುಳಿಗೆ ತೊಗೊಂಡು ನೀವು ಮಲಗಿರೋ ಸಹಿತ ನಿಮಗೆ ನಿದ್ದೆ ಬರೋದಿಲ್ಲ. ಬಡವ್ರು ಕೆಲಸ ಮಾಡ್ತೀರಿ. ಕಡಕ ಕಾಕ ಭಾಳ ಕಡಕ ಹೇಳ್ತಾನೆ. ಒಮ್ಮೆ ಛತ್ರಿ ತೊಗೊಂಡು ಹೇಳಿ 10 ಲಕ್ಷ ಮಂದಿ ನೋಡ್ರಿ. ಈಗ ನಿಜಲಿಂಗಪ್ಪ ಎಂಥ ರಾಜಕಾರಣಿ ರೀ, ಕೆಂಗಲ್ ಹನುಮಂತಯ್ಯ ಎಂಥ ರಾಜಕಾರಣಿಗಳು. ಆ ರಾಜಕಾರಣಿಗಳ ಪುತ್ಳಿಗಳ ಮುಂದೆ ನಿಂತು ನಾ ಅವ್ರನ್ನ ಸ್ಮರಣೆ ಮಾಡುತ್ತಾ ಇವತ್ತು ಹೇಳಾಕತ್ತೀನಿ. ಇಂಥವರ ಮಾರ್ಗದರ್ಶನ ನಿಮಗೂ ಸಿಗಲಿ. ಹೊಸ ಶಾಸಕರು ಆರಿಸಿ ಬಂದಿರಿ. ಆ ಆರಿಸಿ ಬಂದ ತಕ್ಷಣ ಜನರ ಕೆಲಸಗಳು ಮಾಡಿರಿ. ಅದರಲ್ಲಿ ಸೌಂದತ್ಯ ಶಾಸಕ ಅಪರೂಪಕ್ಕೆ ಸಿಕ್ಕರು, ತಕ್ಷಣ ಕೆಲಸ ಮಾಡಾಕತ್ತಾರ. ಹೀಗೆಲ್ಲ ಮಾಡಿದರೆ ಏನಾಗ್ತೈತಿ ರೀ, ಜನರಿಗೆ ಏನಾಗ್ತೈತಿ?
ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ ಎಂ ಬಿ ಪಾಟೀಲ್ ತಮ್ಮ ಕೆಲಸ ಮಾಡ್ತಾರೆ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ತಕ್ಷಣ ಚುರುಕಾಗಿ ಕೆಲಸ ಮಾಡ್ತಾರೆ. ಶಿವಾನಂದ ಪಾಟೀಲ್ರು ಕೆಲಸ ಮಾಡ್ತಾರೆ. ಬಾಗಲಕೋಟದಿಂದ ತಿಮ್ಮಾಪುರ ಕೆಲಸ ಮಾಡ್ತಾರೆ. ಧಾರವಾಡದಿಂದ ಸಂತೋಷ್ ಲಾಡ್ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಜಿಲ್ಲೆದಿಂದ ಪ್ರತಿಯೊಬ್ಬರು ಶಾಸಕರು ಮಂತ್ರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಿರಿ ಅಂದ್ರೆ ಭಾಳ ಚಂದ ಹೆಸರು ಬರ್ತೈತಿ. ಭಾಳ ದಿವಸ ಸರ್ಕಾರ ನಿಮ್ಮದು ಬದುಕ್ತೈತಿ. ಅಲ್ಲಿ ಪಕ್ಷ ಗೀಕ್ಷ ಅನ್ಬೇಡ್ರಿ, ಮಾಡುತ್ತಿರೋ ಕೆಲಸಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಅಧಿಕಾರಿಗಳು ಸುದ್ದಿ ಮತ್ತು ಒಂದು ತೊಗೊಂಬರ್ತೀನಿ. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರದು ಕೆಲಸ ಮಾಡಿರಿ, ಶಾಂತಾಗಿರೋನು, ಒಳ್ಳೆ ಕೆಲಸ ಮಾಡೋನು. 2 ದಿವಸ ಇರೋದೈತಿ, 2 ದಿವಸ ಬದುಕೋದೈತಿ. ಸಾವಿರಾರು ಕಿಲೋಮೀಟ್ರಿಂದ ಬಂದಿರ್ತೀರಿ. ಒಂದು ವಸ್ತಿ ಆದ್ರೆ 3-4 ಸಾವಿರ ರೂಪಾಯಿ ಹೋಗೋ ಪಾಪ ಅವ್ರದ್ದು ಕೆಲಸ ಮಾಡಿ ಇವತ್ತು ಮತ್ತೆ ಬಸ್ಸಿಗೆ ಹತ್ತಿಸ್ಬಿಟ್ರೆ ಹೋಗ್ತಾರೆ ಗಂಡ ಹೆಂಡ್ತಿ. ಪಾಪ ಹೆಂಡ್ತಿಗೆ ಫ್ರೀ ಐತಿ, ಗಂಡದ ಒಂದು ಟಿಕೆಟ್ ಐತಿ, ಅವರು ಖುಷಿ ಪಡ್ತಾರೆ. ನೀವು ಮಾಡಿದ್ದಕ್ಕೆ ಒಂದು ಆಶೀರ್ವಾದ ಕೊಡ್ತಾರೆ. ನಿಮ್ಗೆ ಆಯುಷ್ಯ ಹೆಚ್ಚಾಕೈತಿ, 1000 ರೋಗಿದ್ರು ನಿಮ್ಗೆ ದೂರ ಆಕೈತಿ. ಇದ ಕಡಕ ಕಾಕ ಹೇಳ್ತಾನೆ. ಮತ್ತು ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಕಾಕನ ಮರ್ಯಾಕೆ ಹೋಗ್ಬೇಡ್ರಿ. ಇನ್ನು ಕಾಕ ಲೋಕಸಭಾ ಚುನಾವಣೆಗೆ ದುಮ್ಕಾವದಾನ. ಇನ್ನು ಮತ್ತೆ ಬೇರೆ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ. ವಿಶ್ವಾಸ